ಇನ್ನು ಬೆಂಗಳೂರಲ್ಲಿ 102 ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಒಂದೇ ದಿನ 102 ವಿಮಾನಗಳ ಹಾರಾಟ ಕ್ಯಾನ್ಸಲ್. 50 ಡಿಪಾರ್ಚರ್, 52 ಅರೈವಲ್ ವಿಮಾನಗಳು ಸ್ಥಗಿತವಾಗಿವೆ. 50 ಎಲ್ಲಿಂದ ಹೊರಡಬೇಕಾಗಿತ್ತು, 50 ಬೆಂಗಳೂರಿಗೆ ಬರಬೇಕಾಗಿತ್ತು. 30ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ವಿಳಂಬ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಒದ್ದಾಟ. ಇಂಡಿಗೋ ಕೌಂಟರ್ ಬಳಿ ಸಾಲುಗಟ್ಟಿ ನಿಂತಿದ್ದಾರೆ ಜನರು. ಇಂಡಿಗೋ ವಿಮಾನದಿಂದ ಕ್ರಿಯೇಟ್ ಆಗಿರುವಂಥ ಕಿಯಾಸ್ ಇದು. ಇಂಡಿಗೋ ಕೌಂಟರ್ ಬಳಿ ಈಗ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಜನ, ಸಾಲಲ್ಲಿ ಎಂಕ್ವೈರಿ ಮಾಡೋಕೆ. ಯಾಕಂದರೆ ಭಾಳಷ್ಟು ಜನ ಹೇಳ್ತಿರೋದು ಪ್ರಯಾಣಿಕರು, ನಮಗೊಂದು ಇಂಟಿಮೇಷನ್ ಕೊಡಬೇಕಾಗಿತ್ತು, ಈ ಥರ ಟೆಕ್ನಿಕಲ್ ಎರರ್ ಆಗಿದೆ, ಅನ್ಅವಾಯ್ಡಬಲ್ ಒಂದು ಸರ್ಕಮ್ಸ್ಟೆನ್ಸ್ ಬಂದಿದೆ, ಈಗ ಸದ್ಯಕ್ಕೆ ಪರಿಸ್ಥಿತಿ ಆಗಿದೆ, ದಯವಿಟ್ಟು ಸಹಕರಿಸಿ, ನಮ್ಮ ಫ್ಲೈಟ್ ಇವತ್ತು ಇರೋದಿಲ್ಲ ಅಂತ ಮುಂಚೆನೇ ಹೇಳಿದರೆ ಸಂಜೆನೇ. ನಾವು ಏರ್ಪೋರ್ಟಿಗೆ ಬರ್ತಾನೆ ಇರಲಿಲ್ಲ, ಆದರೆ ನೀವು ಏರ್ಪೋರ್ಟಿಗೆ ಕರೆಸ್ಕೊಂಡು ಅದಾದಮೇಲೆ ವೆಯ್ಟ್ ಮಾಡಿಸಿ ಕ್ಯಾನ್ಸಲ್ ಅಂತಂದರೆ ಏನರ್ಥ ಅನ್ನೋದೀಗ ಪ್ರಯಾಣಿಕರು. ನಾವು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತಾ ಇದ್ವಿ ಅಥವಾ ಕ್ಯಾನ್ಸಲ್ ಮಾಡ್ತಾಯಿದ್ವಿ. ಆದರೆ ನೀವು ಏರ್ಪೋರ್ಟ್ವರೆಗೆ, ಅದು ಕೂಡ ಒಬ್ಬರು ಆರ್ ಆರ್ ನಗರವ್ರು ಹೇಳ್ತಾಯಿದ್ರು, ನಾವು ಬೆಳಗ್ಗೆ 5:30 ಹೊರಟಿದ್ವಿ, 9:00 ಫ್ಲೈಟ್ ಇದ್ದಿದ್ದು ಅಂತ. ಈಗ ನೀವು ನೋಡ್ತಾ ಇದ್ರೆ ಏರ್ಪೋರ್ಟ್ ಏನಿದೆಯಲ್ಲ, ಏರ್ಪೋರ್ಟ್ ನಿಮಗೆ ರೈಲ್ವೆ ಸ್ಟೇಷನ್ ರೀತಿ ವಾಸ ಆಗ್ತಿದೆ. ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ನಲ್ಲಿ ಈ ಥರ ಜನ ಇರ್ತಾರೆ, ಆದರೆ ಈಗ ಅಲ್ಲಲ್ಲೇ ಕೂತಿದ್ದಾರೆ. ವೀಲ್ ಚೇರ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಭಾಳಷ್ಟು ವಯಸ್ಸಾದಂಥವ್ರು, ಸಮಸ್ಯೆ ಇರುವಂಥವ್ರು, ಆರೋಗ್ಯ ಸಮಸ್ಯೆ ಇರುವಂಥವ್ರು, ಮಕ್ಕಳು ನೋಡಿ, ಒಬ್ಬರು ಮಲಗಿದ್ದಾರೆ ಅಲ್ಲಿ. ಆ ಥರ ಪರಿಸ್ಥಿತಿ ಇದೆ.